ಅಪ್ಪ ವಿರಾಟ್ ಕೊಹ್ಲಿ ಇದು ಲೇಸರಿಂದ ಮಾಡ್ತಾರೆ. ಇದು ಟಚ್ ಮಾಡ್ಬೇಕು, ಕೆಳಗಡೆ ಟಚ್ ಇದೆ, ಸ್ಟಾಪ್ ಆದರೆ ಇದು ಸ್ಟಾಪ್ ಆಗುತ್ತೆ. ಮತ್ತಪ್ಪ ಎಲ್ಲ ವುಡ್ಡಿಂದ ಮಾಡಿದಾರು. ಗ್ರೀನ್ ಲ್ಯಾಂಪ್ ಅಂದರೆ ಪ್ಲೈವುಡ್ಡು ಏನೇನು ಯೂಸ್ ಮಾಡಿದ, ಬ್ಲಾಕ್ ಬೋರ್ಡು ಎಲ್ಲ ಇಂದ್ರ ಗಾಡಿ ರೆಡಿ ಮಾಡಿದಾರೆ ನೋಡ್ರಿ ಅಪ್ಪ. ಮಷಿನ್ ಎಲ್ಲ ಮಾಡ್ತಿತ್ತು, ಲೇಬರ್ದೇನು ಕೆಲಸನೇ ಇಲ್ಲ ಇದ್ರಾಗ. ಬಂದ ಪೇಟಿಗೆ ತಾನ ತಗೋತೈತಿ, ಅಲ್ಲಿ ಹೋದ ಪೇಟಿಗೆ ಈ सीट ऑटोमेटिकली एडजस्ट ಮಾಡಕ್ಕೆ ಹೋಗ್ತೀನಿ. क्या मिला बोलना मेरे को, आइडिया है कि मिला अला कुछ क्या मिला रे तेरे को, जोर से बोल. फाइनली वी हैव रीच्ड टू इंडिया. हां और क्या बोलना, स्क्रिप्ट दिया है. सो हेलो गाइस, नमस्कार ರೀ ಎಲ್ಲರಿಗೂ. ನಾ ಇವತ್ತು ಹೊಂಟಿದ್ದೇನೆ ಇಂಡಿಯಾ ವುಡ್ ಅಂದರೆ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಐತಲ್ಲ, ಅಲ್ಲಿ ಇಂಡಿಯಾ ವುಡ್ ಇದು ಐತಿ, ಎಕ್ಸಿಬಿಷನ್ ಐತಿ. ಅದಂದ್ರೆ ಫುಲ್ ಎಲ್ಲ ವುಡ್ದು ಎಕ್ಸಿಬಿಷನ್ ಎಲ್ಲ ಮಾಡ್ತಾರೆ ಅವ್ರು. ಅದು 26ಇಂದ 2 ಮಾರ್ಚ್ ತನಕ ಐತಿ. ನಾವು ಇವತ್ತು 27 ಅಲ್ಲೇ ಎಕ್ಸಿಬಿಷನ್ಗೆ ನಾವು ಹೊಂಟಿದ್ದೇವೆ. ಈಗ ನಮ್ಮ ಕಂಪನಿ ಅಂದರೆ ಕಂಪ್ನಿ ಕರ್ಕೊಂಡು ಹೋಗ್ತೈತಿ. ಅಲ್ಲಿ ನಿಮ್ಗೆ ತೋರಿಸ್ತೇವೆ ಅಂದರೆ ಏನೇನು ಇರ್ತೈತಿ, ಹೆಂಗೇನು ಅಂದರೆ ಹೊಸ ಟೆಕ್ನಾಲಜೀಸು ಮತ್ತು ಹಂಗೆ ಹೊಸ ವುಡ್ಡಲ್ಲಿ ಏನೇನು ಪ್ರಕಾರ ಸಿಗ್ತವೆ ನಿಮ್ಗೆ, ಅವೆಲ್ಲ ನಿಮ್ಗೆ ಅಲ್ಲಿ ನೋಡೋಕೆ ಸಿಗತ್ತೆ. ಸ್ವಲ್ಪ ಅಂದರೆ ಇನ್ನೊಂದು 15 ನಿಮಿಷ ಅಲ್ಲಿ ನಮ್ಮ ಸರ್ ಬರ್ತಾರೋ, ಅಲ್ಲಿಂದ ಅವ್ರ ಕಾರಲ್ಲಿ ನಾವೆಲ್ಲರೂ ಹೋಗತ್ತೇವೆ. A few minutes later. ನಾನಂತೂ ಈಗ ಇಲ್ಲೇ ರೋಡ್ ಮೇಲೆ ವೇಟ್ ಮಾಡತ್ತೀನಿ. ಸರ್ ಗಾಡಿ ತೊಗೊಂಡು ಬರತ್ತಾರ, ಮೋಸ್ಟ್ಲಿ ಒಂದು 5 ನಿಮಿಷನಾಗ ಬರ್ತಾರೆ. होटल ऐसा क्यों देख रहा है? कितना खाएगा ये? क्या वो सुबह टिफिन नहीं खाया ना, एकदम छोटा टुकड़ा दो. अच्छा रहेगा. जोर से बोल. फाइनली वी हैव रीच्ड टू इंडिया. हां और क्या बोलना, स्क्रिप्ट दिया है. तो चला क्या लगा, वैसलीन लगाता है तू. किसने बोला रे ये क्या है? खोल दे. अबे साले. ನಾವು ಇವಾಗ ಬಂದಿದ್ದೀವಿ ಇಂಡಿಯಾ ವುಡ್ ಎಕ್ಸಿಬಿಷನ್ ಸೆಂಟರ್ ಹತ್ರ. ಇಲ್ಲಿಂದ ಪಾರ್ಕಿಂಗ್ ಅಂದ್ರೆ ಸ್ವಲ್ಪ ದೂರ ಐತಿ, 500 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ನಮ್ಗೆ. ನೋಡ್ರಪ್ಪ ಇಷ್ಟೊಂದು ಭಾರ ಐತಿ ನೋಡ್ರಿ. ಎಲ್ಲರೂ ಇಂಡಿಯಾ ವುಡ್ಗೆ ಬಂದಿದ್ದಾರೆ. ಇದಷ್ಟು 4 ವೀಲರ್ ಪಾರ್ಕಿಂಗ್, ಇದನ್ನೇ 2 ವೀಲರ್ ನೋಡಿಲ್ಲ ನೀವು. ಆ ಕಡೆ ಇದೇನು ತೋರ್ಸೋದಿದ್ದೀನಲ್ಲ, ಸೊ ಇದ್ರ ಹಿಂದೆ ಅಲ್ಲಿ ನೋಡಿ, ಅದ್ರ ಹಿಂದೆ ಆ ಕಡೆ ಅಲ್ಲಿರೋದು 2 ವೀಲರ್ ಪಾರ್ಕಿಂಗ್. ಈಗ ಕಾಣಿಸ್ತಿದ್ದು ನೋಡ್ರಿ ನಿಮಗೆಲ್ಲ ಹಿಂಗೆ. ಮಿನಿಮಮ್ ಎಷ್ಟು ಬಂದಿರ್ಬೇಕು ನೋಡ್ರಪ್ಪ, ಗೆಸ್ ಮಾಡಿ. ಟೋಟಲ್ 6 ಹಾಲ್ ಇದಾವೆ. ಇದೊಂದು ಸಣ್ಣ ನಾವು ಹೋಗತ್ತೀವಿ, ಅದು ಸಣ್ಣದು ಹಾಲ್ ಐತಿ. ಸೊ ಟೋಟಲ್ 6 ಹಾಲ್ ಇದಾವೆ. ಅದ್ರಾಗ ನಾವು ಇವತ್ತು ಮೂರು ಆದರೆ ಮುಗಿಸೋದು. ಯಾಕೆ एकदम ठीक है. ಏಕ್ದಮ್ ಠೀಕ್. ನಾವು ಇವಾಗ ಹೊಂಟಿದ್ದೀವಿ 6th ಅಂದರೆ 4A ಹಾಲ್ ಮೇಲೆ ಐತಿ ನೋಡ್ರಿ. ಇದ್ರಾಗ ಮಷಿನರೀಸ್ ಆ್ಯಂಡ್ ಟೆಕ್ನಾಲಜೀಸ್ ಎಲ್ಲ ತೋರಿಸ್ತಾರೆ ನಿಮ್ಗೆ, ಹೆಂಗೆ ಐತಿ ಅದನ್ನು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಸೊ ನೋಡ್ರಿಪ್ಪ, ಎಲ್ಲ ಮಷಿನರೀಸ್ ನಿಮ್ಗೆ ಎಲ್ಲಿ ಕಾಣಿಸ್ತೇವೆ, ಮಷಿನರೀಸು ಮತ್ತು ಏನೇನು ಹೊಸ ಟೆಕ್ನಾಲಜಿ ಬಂದವಲ್ಲ ಅದೆಲ್ಲ ಇದ್ರಾಗ ನಿಮ್ಗೆ ಈ ಹಾಲ್ನಾಗ 4A ಹಾಲ್ನಾಗ ನೋಡೋಕೆ ಸಿಗ್ತೈತಿ ನೋಡ್ರಿ. ಸೊ ಇದನ್ನೇನು ನೋಡತ್ತೀರಿ ನೀವು, ಇದರಿಂದ ಪ್ಲೈವುಡ್ ಆಗುತ್ತೆ. ವಿನಿಯರ್ ಅಂದರೆ ನಾರ್ಮಲ್ ವಿನಿಯರ್ ಇದೆ, ಇದರಿಂದಾನೇ ಪ್ಲೈವುಡ್ ಮಾಡ್ತಾರ. ಇದ್ರ ಲೇಯರ್ ಇರುತ್ತೆ. ನಿಮ್ದು ಪ್ಲೈವುಡ್ ಮನೆಯಲ್ಲಿ ಹಾಕ್ತಿರಲ್ಲ ಎಲ್ಲ ಫರ್ನಿಚರ್ಗೆಲ್ಲ, ಅದರಿಂದ ಆಗತ್ತೆ ನೋಡಿ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದು 3D CNC ಕಟಿಂಗ್ ಮಾಡುತ್ತೆ. ಇದು ನೋಡ್ರಿ ಮತ್ತೆ ಹಂಗೆ ಇದು ರೇಲಿಂಗು ಕಟಿಂಗ್ ಮಾಡುತ್ತೆ. ಅದಕ್ಕೂ ಒಂದು ಸಪ್ರೇಟ್ ಇದಿದೆ, ಅದು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಇದೆಲ್ಲ ಫುಲ್ 3D ಡಿಸೈನ್ ಕಟಿಂಗ್ ಮಾಡುತ್ತೆ. ಸೊ ಇದನ್ನೇನು ನೋಡೋದಿರಲ್ಲ ನೀವು, ಅದಕ್ಕೆ ರೇಲಿಂಗ್ ಎಲ್ಲ ರೌಂಡ್ ನಾನು ತೋರಿಸಿದ್ನಲ್ಲ ಅದೇ ಥರ ಸೇಮ್ ಇದಾಗತ್ತೆ. ರೈಲಿಂಗ್ ಕಟಿಂಗ್ ಮಾಡುತ್ತೆ CNC ಗತ್ತೆ. ಸೊ ಇದ್ರದ್ದು ನಿಮ್ಗೆ ಟೋಟಲ್ ಕಾಸ್ಟ್ ಬರುತ್ತೆ 7.8 lakhs मशीन. ये क्या है सर? वो जो वुडन टेक्सचर या तो क्या बोलते हैं, लैमिनेट पे जो प्रिंटिंग होता है, ये लोग ऐसे होता है. अगर मैं नोट लैमिनेट प्रिंटिंग का टेक्सचर है, डोर पे डायरेक्ट प्रिंट हो रहा है. डोर का थिकनेस है, वो डोर है. अच्छा, डोर पे डायरेक्ट प्रिंट हो रहा है. ಇದೇನು ನೋಡೋದಿರಲ್ಲ ಇದು ಮಷೀನು, ಇದು ಡೈರೆಕ್ಟ್ ಡೋರ್ ಮೇಲೆ ಪ್ರಿಂಟ್ ಆಗೋದಿತ್ತು. ಅಂದರೆ ಡೋರ್ ಮೇಲೆ ಡೈರೆಕ್ಟ್ ನಾವು ಇದು ಮಾಡ್ಬೋದು, ಆ ಥರ ಟೆಕ್ಸ್ಚರು ಇದು डिज़ाइन ಮಾಡ್ಬೋದು. डिज़ाइन भी करता है ना वैसा वाला वो पूरा नहीं, ये तो CNC करके आएगा. हाँ, बाकी ऊपर जो टेक्सचर दिया है अच्छा, वो ये कर रहा है. वो जो डिज़ाइन वगैरह बन रहा है वो इससे बनेगा. अगर ग्रूविंग है तो ग्रूविंग CNC से होगा. ಈ ಥರ ಒಂದು ನಾಲ್ಕು ಕೆಳಗೆ ಮಾಡಿ ಇಟ್ಟಿದ್ದಾರೆ ಅವರ ಟೆಕ್ಸ್ಚರ. ನೋಡ್ರಿ ಹೆಂಗೈತಿ ನೋಡ್ರಿ. ಇದೇನು ಡಿಸೈನ್ ಕಾಣಿಸೈತಿ, ಇದೆಲ್ಲ ನಿಮ್ಮ ಮಷೀನೇ ಮಾಡ್ತೀವಿ. ಇದಿಲ್ಲ ಅಂದರೆ ಬೇರೆ ನೋಡಿ ಡಿಸೈನ್ ಬೇಕಂದ್ರೆ ಎಲ್ಲ ಮಾಡ್ತೀವಿ.
ಇದೇನು ನೋಡ ಇದೆಯಲ್ಲ ಇದು ಎಜ್ಮೆಂಟ್ ಇರೋದು ಅದು ಆ್ಯಕ್ಚುಲಿ ಎಜ್ಮೆಂಟಿಂಗ್ ಅವರ ಪ್ರೊಸೆಸ್ ತೋರಿಸ್ತಾರೆ ಹೆಂಗಾಗ್ತಿದೆ ಅಲ್ಲಿ ನೋಡಿ ಅದು ಇದು ಎಜ್ಮೆಂಟ್ ಬಂದು ನೋಡಿ ಎಜ್ಮೆಂಟ್ ಹೆಂಗೆ ಕನೆಕ್ಟ್ ಆಗ್ತಿದೆ मोल्डिंग होता है मोल्डिंग ಈಗ ಮೌಲ್ಡಿಂಗ್ ಆಗೈತೆ ನೋಡಿ पूरा बेकिंग बेल्ट है टेप को गरम करता है ಹೆಂಗೆ ಬರುತ್ತದ ನೋಡ್ರಪ್ಪ ಮಸ್ತಾಗಿ ಫಿನಿಶಿಂಗ್ ಬಂದಿದ್ದಿ ಏನು ನೋಡತ್ತೀನಿ ನೀವು ಇದು ಫುಲ್ ಎಜ್ಮೆಂಟಿಂಗ್ ಇರೋದು ಎಜ್ಮೆಂಟಿಂಗ್ನ ಹಿಂಗೆ ಶೇಪ್ ಮಾಡಿ ಇದೇನು ಡಿಸೈನ್ ಕಾಣಿಸಾಕೈತಿ ಇದು ಫುಲ್ ಅದು ಮಷೀನಲ್ಲೇ ಎಲ್ಲ ಮಾಡೋದು ಇದು ಅವ್ರದ್ದು ಡಿಸೈನ್ ಇರೋದು ಅದು ಶಟರ್ದು ಇದೆಯಲ್ಲ ಅವ್ರದ್ದೊಂದು ಪ್ರೀಸೆಟ್ ಇದೆ ಸೊ ಅದ್ರ ಪ್ರಕಾರನೇ ನಾವು ಡಿಸೈನ್ ಮಾಡ್ಬೋದು ಸೊ ಇದೇನು ಕಾಣಿಸಾಕೈತಿ ಇದೆಲ್ಲ ಇದು ಶಟರ್ ಡಿಸೈನ್ ಇರೋದು ಹ್ಯಾಂಡ್ಲಿಂಗ್ದು ಸೊ ಅದೇ ಡಿಸೈನಲ್ಲಿ ನೀವು ಮಾಡ್ಬೋದು ಇಲ್ಲಿ ನೀವು ಬೇರೆ ಬೇಕಂದರೆ ಅದು ನೀವು ಅಪ್ಡೇಟ್ ಮಾಡಿದ್ರೆ ಅಪ್ಡೇಟ್ ಆಗೋದು ಅದೇನು ನೀವು ಮಷಿನ್ ನೋಡಿರಲ್ಲ ಈಗ ಅದು 40 ಲ್ಯಾಕ್ಸ್ದು ಮಷಿನ್ ಇರೋದು ಅದು 40 ಲ್ಯಾಕ್ಸ್ ಇದರ ಅರೆ तो कौन सा मशीन लेगा मैं वो हेच बैंड का लूँगा ओके एज बेडिंग का लेगा हाँ 40 लाख का है रे वो हाँ 40 लाख का वो हेच बैंड अच्छा करेगा ना हैंडल 40 लाख का लेगा हाँ वो लेगा अच्छा कोशिश करेंगे एक दिन लेगा ಅಪ್ಪ ವಿರಾಟ್ ಕೊಹ್ಲಿ ಇದು ಲೇಸರಿಂದ ಮಾಡ್ತಾರೆ ಇದು ಅವ್ರೇನು ಲೇಸರ್ ಐತಲ್ಲ ಇಸೇ ಕರೆ ಇದರಿಂದನೇ ಮಾಡ್ತಾರಾ ಇದೇನು ಮಷಿನ್ ಕಾಣಿಸೈತಿ ಇದರಿಂದನೇ ಅದು ಮಾಡ್ತಾರೋ ಸೊ ನೀವು ಇದು ಮೆಟಲು ಈ ಥರ ಬೇಕಾದರೆ ಈ ಥರ ಮಾಡ್ತಾರೆ ನೋಡಿ ಎಕ್ಸಾಕ್ಟ್ ಸೇಮ್ ಆಗಿದೆ ನೋಡಿರಿ ಇವಾಗ ನಮ್ದಂತೂ ಒಂದು ಹಾಲ್ ಆಗಿದೆ ಅದು ಇದು ಒಂದು ಹಾಲ್ ಅಂದರೆ ಚಿಕ್ಕ ಮಷಿನರಿ ಸ್ಮಾಲ್ ಇತ್ತಿದ್ದು ಇದೇನು ದೊಡ್ಡದಿರಲಿಲ್ಲ ಸರಿ ಸಣ್ಣದಿತ್ತಿದ್ದು ಅಂದರೆ ಅವು ಮಿಕ್ಕಿದ ಹಾಲ್ ಇದಾವಲ್ಲ ಅದ್ರದ್ದು ಅರ್ಧ ಪಾರ್ಟ್ ಇತ್ತು ಇನ್ನು ಈ ಥರ ಐದು ಅಂದರೆ ಇದಕ್ಕಿಂತ ದೊಡ್ಡದು ಐದು ಹಾಲ್ ಇದಾವೆ ಈಗ ನೀವು ತೋರಿಸ್ತಾನೆ ನೋಡ್ರಿ ಅಲ್ಲಿ ಹೋಗತ್ತವು ಈಗ ರಪ್ಪ ಎಲ್ಲ ವುಡ್ಡಿಂದ ಮಾಡಿದಾರು ಗ್ರೀನ್ ಲ್ಯಾಂಪ್ ಅಂದರೆ ಪ್ಲೈವುಡ್ಡು ಏನೇನು ಯೂಸ್ ಮಾಡಿದ ಬ್ಲಾಕ್ ಬೋರ್ಡು ಎಲ್ಲ ಇಂದ್ರ ಗಾಡಿ ರೆಡಿ ಮಾಡಿದಾರೆ ನೋಡ್ರಿ ಗ್ರೀನ್ ಲ್ಯಾಂಪ್ ಅಂತ ಇವರು ಕಂಪನಿ ಹೆಸರು MFC ಹಾಡನೂ ಹಚ್ಚಿದಾರೆ ಅದ್ರೊಳಗೆ ಸೊ ಈಗ ಬಂದಿದ್ದಾವ ನಾವು हॉल 4 अच्छा लगा रहे तेरे को बहुत अच्छा है जोर से मत चिल्ला थोड़ा धीरे से ಆಟೋಮೆಟಿಕ್ ನೀವು ಡೋರ್ ಲಾಕು ಹ್ಯಾಂಡಲು ಎಲ್ಲದ್ರದ್ದು ಅದೇ ಗ್ರೋ ಮಾಡಿಕೊಡೋದು ಅದೇ ಕಟ್ಟಿಂಗ್ ಮಾಡಿಕೊಡೋದು ಈಗೆಲ್ಲ ಮಷಿನ್ ನೋಡ್ರಿ ಎ ಮಷಿನ್ ಅನ್ನಿಸ್ತಾ ಎ ಮಷಿನ್ ಇಲ್ಲ ಇದು ಹೆಂಗೆ ಮಾಡಿದಾರೆ ಇದು CNC-ನ್ಯಾಗ ಇದೆಲ್ಲ CNC ಮಷಿನ್ಯಾಗ ಇದೇನು ನೋಡತ್ತೀರಿ ಇದರಲ್ಲಿ ಕಟಿಂಗ್ ಆಗತ್ತೆ ಆದಮೇಲೆ ಪಾಲಿಷ್ ಮಾಡ್ತಾರೆ ಅವರು ನೋಡ್ರಿ ಅಪ್ಪ ಮಷಿನ್ ಎಲ್ಲ ಮಾಡ್ತಿ ಲೇಬರ್ದೇನು ಕೆಲಸನೇ ಇಲ್ಲ ಇದ್ರಾಗ ಬಂದ ಪೇಟಿಗೆ ತಾನ ತಗೋತೈತಿ ಅಲ್ಲಿ ಹೋದ ಪೇಟಿಗೆ ಈ ಸೀಟ್ ಆಟೋಮೆಟಿಕಲ್ಲಿ ಎಜ್ಮೆಂಟ್ ಮಾಡಕ್ಕೆ ಹೋಗ್ತಿ ಇದೇನು ಶಟರ್ ಐತಲ್ಲ ಆಟೋಮೆಟಿಕ್ ಅಲ್ಲಿ ಎಜ್ಮೆಂಟ್ ಮಾಡಕ್ಕೆ ಹೋಗ್ತಿ बसंत तो मैं क्या सोच रहा हम भी एक स्टॉल डालते हैं चल हॉल नहीं रे स्टॉल बहुत करना ಅಂತೂ ಈಗ ಫೋರ್ತ್ ಹಾಲ್ ತಿರುಗಾಡಿದವು ಅಲ್ಲೆಂತ ಫುಲ್ ಮಷಿನರಿ ಎಲ್ಲ ಅಂದರೆ ಮಷಿನರಿ ಎಲ್ಲ ಇದ್ದಿತ್ತು ಈಗ ನೆಕ್ಸ್ಟ್ ನಾವು ಏನು ಹೋಗತ್ತೀವಲ್ಲ 3, 2, 1 ಅಲ್ಲಿದೆಲ್ಲ ಚಲೋ ನೋಡೋಕೆ ಸಿಗ್ತಾವೆ ನಿಮ್ಗೆ ಅಂದರೆ ಯಾವ್ಯಾವ ಹೊಸ ಟೆಕ್ನಾಲಜೀಸ್ ಅಂದರೆ ಮಷಿನರಿ ಇಲ್ಲ ಅಲ್ಲಿ ಮತ್ತು ಬೇರೆ ಯಾವ ಸಿಗ್ತಾವೆ ಎಲ್ಲ ನೋಡೋಕೆ ಸಿಗುತ್ತೆ ಈ ಥರ ನಾವು ಊಟ ಮಾಡೋಕೆ ರೆಸ್ಟ್ ಮಾಡಿದೆವು ಊಟ ಮಾಡಿ ಆದಮೇಲೆ ನಿಮ್ಗೆ ತೋರಿಸ್ತೇನೆ A few moments later. ಹಾಲ್ ನಂಬರ್ 5 ಬಂದಿದ್ದೀವಿ ಮಟೀರಿಯಲ್ ಆ್ಯಂಡ್ ಸಪ್ಲೈಸ್ ಅಂತೆ ಇಲ್ಲೇನು ಮಟೀರಿಯಲ್ ಆ್ಯಂಡ್ ಸಪ್ಲೈ ಇದೆ ಅದನ್ನು ನೋಡೋಣ ಬನ್ನಿ ಇವೆಲ್ಲ ಈ ಥರ ಟೆಕ್ಸ್ಚರ್ ಲ್ಯಾಮಿನೇಟ್ ಅದಾವೆ ಡಿಫ್ರೆಂಟ್ ಲೈನ್ ಆರ್ಟು ಹಿಂಗೆಲ್ಲ ಅಂದರೆ ಡಿಫ್ರೆಂಟ್ ಆರ್ಟ್ ಗತ್ಲೆ ಇಲ್ಲಿದೆ ನೋಡಿ ಕ್ಲಾಸಿಕ್ ಆರ್ಟು ಯಾಟ್ರೆ ಕ್ಯಾ ಬಾರ್ ಫೋಟೋ ಐತಾ ನೋಡ್ರಿಪ್ಪ ಇದು ಫುಲ್ ಗ್ಲಾಸಿ ಫಿನಿಶ್ ಅತ್ತೆ ಇದೆಲ್ಲ ಮ್ಯಾಟ್ ಫಿನಿಶ್ ಈ ಥರ ನಿಮಗೆಲ್ಲ ನೋಡಿರಿ ಎಷ್ಟೊಂದು ನೋಡೋಕೆ ಸಿಗತ್ತೆ ನಾವು ಡಿಫ್ರೆಂಟ್ ಆಮೇಲೆ ಇದೆಲ್ಲ ಪೋಯರ್ ಇದರಲ್ಲಿ ಎಲ್ಲ ಯೂಸ್ ಮಾಡ್ಬೋದು ನೀವು ಆರಾಮಾಗಿ ಮಸ್ತಾಗಿ ಡಿಸೈನ್ ಕಾಣಿಸುತ್ತೆ ಈ ಥರ ನೋಡಿ ಎಲ್ಲ ಡಿಸೈನ್ ಬೇರೆ ಸಿಗುತ್ತೆ ಇದು ಮ್ಯಾಟ್ ಇರೋದು ಇದು ಈ ಥರ ನಿಮಗೆ ಡಿಫ್ರೆಂಟ್ ಸಿಗುತ್ತೆ ಇದರಲ್ಲಿ ಅಲ್ಯೂಮಿನಿಯಮ್ ಮುಂದೆ PU ಫಿನಿಶ್ ಮಾಡಿರ್ತಾರೆ ಇವತ್ತು ಇದು ನೋಡು ಗ್ಲಾಸ್ ಐತಿ ದಿಖಾರೆ ಥೋड़ा ದಿಖಾನಾ ऐसा करना हाँ देखा थोड़ा वो देखा वो वाला ये वाला उल्टा क्यों दिखा रहा है रे अरे बैक ऐसा दिखा हाँ ಇದೆಲ್ಲ ಅಲ್ಯೂಮಿನಿಯಂ ಶೀಟು ಒಳಗಡೆ ಗ್ಲಾಸ್ ಇದೆ ಇದು
ಓಕೆನಾ. ಇದು ಮೇಲೆ ಪಿ ಯು ಮಾಡಿರೋದು, ಇದೆಲ್ಲ ನೋಡಿ ಒಳಗಡೆ ನೋಡ್ಬೋದು, ಇದು ಅಲ್ಯೂಮಿನಿಯಂ ಎಲ್ಲ ಇರೋದು. ಸೊ ಈ ಥರ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರ ಅಂದರೆ ವಿತ್ ಅಸ್ ವಿಸಿಟ್ ಮಾಡಿ. ನೋಡ್ತಾ ಇದ್ದೀರಾ, ಇದು ಲೂವರ್ಸು ಮತ್ತು ಇದು ಪ್ಯಾನಲ್ ಬರುತ್ತೆ. ಇದು ನಿಮಗೆ ಪ್ರೊಫೈಲ್ ಬರುತ್ತೆ ಎರಡು. ಇದು ಇಂಟರ್ಲಾಕಿಂಗ್ ಸಿಸ್ಟಮ್ ನೋಡಿ, ಇದನ್ನು ಬೇಕಾದರೆ ನಾವು ಇದು ಮಾಡ್ಬೋದು. ಇಂಟರ್ಲಾಕಿಂಗ್ ಸಿಸ್ಟಮ್ ಇದು ಬಂದುಬಿಟ್ಟು ಪಾಲಿಮರ್ ಶೀಟ್ ಇರೋದು. ಈ ಥರ ಲೂವರ್ಸು, ಇದರಲ್ಲಿ ನಿಮಗೆ ಡಿಫ್ರೆಂಟ್ ಶೇಡ್ಸ್ ಸಿಗುತ್ತೆ. ಈ ಥರ ಶೇಡ್ಸ್ ಇದೆ. ಮತ್ತು ಪ್ರೊಫೈಲ್ದು ನಿಮಗೂ ಈ ಥರ ನೀವು ಕೆಳಗಡೆ ನೋಡಿದ್ದೀರ. ಸೊ ಈ ಥರ ನೀವು ಲೈಟಿಂಗು ಹಾಕ್ಬೋದು ಕೆಳಗಡೆ. ಸೊ ಅದಕ್ಕೆ ನಿಮಗೆ ಬೇರೆ ಈ ಥರ ಲೈಟಿಂಗ್ ಆಪ್ಷನ್ ಇದಕ್ಕೆ. ಸೊ ಈ ಥರ ನೋಡಿ ಎಲ್ಲ ಟೋಟಲ್ ಪ್ರೊಫೈಲ್ ಇರುತ್ತೆ. ಬ್ಲ್ಯಾಕ್ ಫಿಟ್ಟಿಂಗು, ಗೋಲ್ಡು, ಇದರಲ್ಲಿ 2 ಸಿಗುತ್ತೆ. ಆಮೇಲೆ ಸಿಲ್ವರ್ ಒಂದು ಸಿಗುತ್ತೆ. ಸೊ ಇದೆಲ್ಲ ನಿಮ್ಗೆ ಎಕ್ಸ್ಟೀರಿಯರ್ಗೂ ಯೂಸ್ ಆಗುತ್ತೆ ಮತ್ತು ಪ್ಲಸ್ ಇಂಟೀರಿಯರ್ಗೂ ಯೂಸ್ ಆಗುತ್ತೆ. ಸೊ ಅಲ್ಲಿ ಮೇಲೆ ಹಾಕಿದ್ದಾರೆ ನೋಡಿ, ಆ ಥರ ಡಿಫ್ರೆಂಟ್ ಟೈಪ್ ಆಫ್ ಅಂದರೆ ಎಲ್ಲ ಅಕ್ರಿಲಿಕ್ಕು 1.5 mm ಇದು ಸಿಗುತ್ತೆ ನಿಮಗೆ. ಇದು 1.5 mm ಅಕ್ರಿಲಿಕ್ ಶೀಟ್ ಸಿಗುತ್ತೆ. ಇದರಲ್ಲಿ ಡಿಫ್ರೆಂಟ್ ಶೀಟ್ಸ್ ಇದೆ, ಡಿಫ್ರೆಂಟ್ ಎಲ್ಲ ನೋಡಿ. ಸೊ ಇದು ಪ್ರೀಲಿಯಮ್ ಅಲ್ಲ, ನಾವು ಅವ್ರು ಶೀಟ್ ಕೊಡ್ತಾರೆ. ಸೊ ಅದೇ ನಿಮ್ಗೆ ಎಡ್ಜ್ ವೆಡ್ಡಿಂಗು ಸೇಮ್ ಬೇಕಂದರೆ ಅವರೇ ಇದರಲ್ಲಿ ಹೋಗಬೇಕು. ಇದು ಮಸ್ತ್ ಇದೆ, ಇದು ಚೆನ್ನಾಗಿದೆ. ಫುಲ್ ಪ್ರೀಮಿಯಮ್ ಲುಕ್ ಎಲ್ಲ ಇವು ನೋಡ್ಬೋದು ನೀವು. किसका क्या आज क्या सीखा बहुत थोड़ा तेरा मार्केटिंग में थोड़ा क्या मिला तेरे को, क्या आइडिया मिला? मार्केटिंग नहीं रे, मैं डेवलपर है रे। हाँ वही तो, डेवलपर में क्या आइडिया में क्या मिला बोलना मेरे को. आइडिया एक ही मिला, ಅಲ್ಲ ಕುಚ್ ಕ್ಯಾ ಮಿಲ್ಲ ತೆರೆ ಕೋ. ಏ ಬನ್ನಿ. ಇದೇನು ನೋಡ್ತಾ ಇದ್ದೀರಿ, ಇದು ಫುಲ್ಲು ನೋಡ್ರಿಪ್ಪ, ಫುಲ್ ಲೆದರ್. ಅಂದರೆ ಇದು ಕ್ರೊಕೊಡೈಲ್ ಹೆಂಗೆ ಇದಿರುತ್ತಲ್ಲ ಬಾಡಿ, ಇದು ತ್ವಚೆ ಹೆಂಗಿರುತ್ತಲ್ಲ ಆ ಥರನೇ ಫುಲ್ ಫಿನಿಶ್ ಮಸ್ತಾಗಿದೆ. ಅದು ನಿಮ್ಗೆ ಫೀಲ್ ಟಚ್ ಮಾಡಿದ್ರೇ ಗೊತ್ತಾಗುತ್ತೆ. ಇದೆಲ್ಲ ಅಲ್ಯೂಮಿನಿಯಂ ಪ್ರೊಫೈಲು, ಅದ್ರ ಮೇಲೆ ಲೆದರ್ ಫಿನಿಶ್ ಇರೋದು. ಇದು ನೋಡಿರಿ, ಇದಂತೂ ನಾನಂತೂ ಓಪನ್ ಮಾಡೋಕ್ಕೆ ನೋಡತ್ತೀನಿ. ಇದು ಡೈರಿ ಥರ ಐತಿ ಎಲ್ಲ. ಇದರಲ್ಲಿ ನಿಮ್ಗೆ ಬೇರೆ ಥರ ಕೊಟ್ಟಿದ್ದಾರೆ ಅವರು. ಇದಂತೂ ಎಲ್ಲರಿಗಿಂತ ಮಸ್ತ್ ಇದೆ ಐತಿ. ನಂಗದೇ ಫುಲ್ ಇದಾಯಿತು, ಇಷ್ಟ ಆಯಿತು. ಇದೆಲ್ಲ ಫುಲ್ ಪ್ರೀಮಿಯಮ್ ಇರೋದು ನೋಡ್ರಿಪ್ಪ. ಬೇರೆ ಮತ್ತು ಈ ಕಡೆನೂ ಇದಾವೆ, ಅದು ತೋರಿಸ್ತಾನೆ ನೋಡಿರಿ. ಇಲ್ಲಿ ನೋಡಿರಿ, ಇವೆಲ್ಲ ಲೆದರ್ ಫಿನಿಶ್. ಇದು ಅದು ಲೆದರ್ ಮೇಲೆ ಪ್ಲಸ್ ಗ್ಲಾಸು. ಇದೆಲ್ಲ ಅಲ್ಯೂಮಿನಿಯಂ ಪ್ರೊಫೈಲ್ ಇರೋದು ಬಾರ್ಡ್ರಲ್ಲಿ. ಅದ್ರ ಮೇಲೆ ಇದು ಲೆದರ್. ಇದು ನೋಡ್ರಿಪ್ಪ, ಆಟೋಮೆಟಿಕ್ ಸೆನ್ಸರ್ ಮೇಲೆ ಐತಿದ. ಹಾಂ ನೋಡಪ್ಪ, ಟಚ್ ಮಾಡಬೇಕು, ಕೆಳಗಡೆ ಟಚ್ ಇದೆ. ಸ್ಟಾಪ್ ಆದರೆ ಇದು ಸ್ಟಾಪ್ ಆಗುತ್ತೆ, ಮತ್ತೆ ಸ್ಟಾಪ್ ಆಗುತ್ತೆ. ಓಕೆ, ವಾಪಸ್ ನೀಚೆ ಆಗ ಕ್ಯಾ. ಸೊ ಮತ್ತೆ ಇದು ಟಚ್ ಮಾಡಿದ್ರೆ ಆಟೋಮೆಟಿಕ್ ಮೇಲೆ ಹೋಗುತ್ತೆ. ಮೇಲೆ ಶಟರ್ ಹೆಂಗೆ ಬರುತ್ತೆ ನೋಡಿ ಕೆಳಗಡೆ ಸ್ಮೂತಾಗಿ. हाँ, ये डिटर्जेंट सब ये रखने के लिए क्या? यहाँ पे डिटर्जेंट रख अच्छा। सकते हैं, डस्टबिन से। अच्छा ठीक है. हाँ जी सर, ये भी डस्टबिन विद अ लिड, एक्स्ट्रा एडिशनल। अच्छा ऊपर तो नहीं जा सकता, ये मेरे पूरे आई लगेगा एंड मैं यहाँ से भी कोई भी चीज़ एक्सेस कर सकती हूँ। एंड ये कोई भी एंगल पर हिलता है, ऐसा नहीं है कि सिर्फ नीचे आएगा। अच्छा। हाँ, ಸಾಫ್ಟ್ ಕ್ಲೋಸಿಂಗ್. ಇದು ನೋಡ್ತಾ ಇರೋದು ಕಾರ್ನರ್ ಮಸ್ತ್. हाँ उधर से आए. सिर्फ एक ही लाइन में आता है, कवर ओपन है. अच्छा. कवर तो लगेगा भी नहीं. हाँ ये अपनी अपनी जगह पे. एक बार क्लोज कर दीजिए, वो अंदर चला जाएगा क्या? सही. अच्छा. इस चीज़ का प्राइस कितना होगा? इसका प्राइस 1.2 लाख. हाँ ಮೇಲೆ ನೋಡಿ, ಅದು ಸೇಮ್ ಥರನೇ. अच्छा. फिर से वो एक बार फिर से क्लोज कर दीजिए. नाइस, ये अच्छा है ना. ಇದೆಲ್ಲ ಫುಲ್ಲು ಪ್ರೀಮಿಯಮ್ ಲುಕ್. ಎಲ್ಲ ನೀವು ಪ್ರೀಮಿಯಮ್ ಕಿಚನ್ ಮಾಡ್ತಾ ಇದ್ದೀರ, ಈ ಥರ ನೀವು ಏನಾದ್ರು ಯೂಸ್ ಮಾಡ್ತೀರ ಅಂದ್ರೆ ಮಾಡಿರಪ್ಪ. ನಿಮ್ಮ ಕಿಚನ ಒಂದು 20 ಲಕ್ಷ ಹೋಗುತ್ತೆ. ನಾವಂತೂ ಇವತ್ತು 3 ಹಾಲ್ ತಿರುಗಾಡಿದೆವು. 3 ಅಲ್ಲ, ಆಲ್ಮೋಸ್ಟ್ 4 3 ಹಾಲ್ ತಿರುಗಾಡಿದೆವು.
ಅದರಲ್ಲಿ 2 ಮಷಿನರಿದು, ಒಂದು ಮಟೀರಿಯಲ್ ಲೈನ್ ಸಪ್ಲೈ. ಮಟೀರಿಯಲ್ ಲೈನ್ ಅಂತೂ ಮಸ್ತ್ ಇದ್ದು ಎಲ್ಲ. ಸೊ ನಾಳೆ ಇನ್ನೂ 3 ಹಾಲ್ ಇದಾವೆ, 1, 2, 3. ಸೊ ಅದನ್ನ ನಾಳೆ ನಾವು ಕಂಟಿನ್ಯೂ ಮಾಡೋದು. ಸೊ ಇದನ್ನ ನಾನು ಡಿವೈಡ್ 2 ಪಾರ್ಟ್, ಈ ವಿಡಿಯೋ 2 ಪಾರ್ಟಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಒಂದೇ ವಿಡಿಯೋಲಿ ನಿಮ್ಗೆ ತೋರ್ಸೋಕ್ಕಾಗಲ್ಲ ಎಲ್ಲ. ಸೊ ನಾಳೆ ಏನೈತಿ ಅದು ದೊಡ್ಡದಾಗೋದೈತಿ. ಇವತ್ತಿನ ವಿಡಿಯೋ ಇಷ್ಟೇ ಐತಿ. ಸೊ ಸಿಗೋಣ ನೆಕ್ಸ್ಟ್ ಪಾರ್ಟಲ್ಲಿ. ಸೊ ನೆಕ್ಸ್ಟ್ ಪಾರ್ಟ್ ಅಂತೂ ಫುಲ್ ಮಸ್ತ್ ಇದೇ ರೀತಿ ಕ್ಯಾದಿಗ. लाइक सब्सक्राइब हाँ ओके अगेन देखो, लाइक करो, शेयर करो, सब्सक्राइब करो. सो सिಗೋಣ ನೆಕ್ಸ್ಟ್ ವಿಡಿಯೋಲಿ.